ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಪರಮಾತ್ಮನನ್ನು, ವಿಶ್ವಗುರು, ಮಂತ್ರಪುರುಷ, ಸ್ತ್ರೀ ಕುಲೋದ್ಧಾರಕ, ಮಹಾಮಾನವತಾವಾದಿ, ಕ್ರಾಂತಿಯೋಗಿ ಅಪ್ಪ ಬಸವಣ್ಣನವರನ್ನು ಹಾಗೂ ಎಲ್ಲ ಬಸವಾದಿ ಶಿವಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಶ್ರೀ ಗುರು ಬಸವ ಮಹಾಮನೆಯ ಪೂಜ್ಯರ ಪಾದಗಳಲ್ಲಿ ಭಕ್ತಿಯ ಶರಣುಗಳನ್ನು ಸಲ್ಲಿಸಿ, ಈ ಸಾಯಂಕಾಲದ ಶುಭ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ನಾವೆಲ್ಲರೂ ವೀರವಿರಾಗಿಣಿ, ಶಿವಯೋಗಿಣಿ, ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಮಾತಾಜಿಯವರು ರಚನೆ ಮಾಡಿರ್ತಕ್ಕಂಥ ತರಂಗಿಣಿ ಕಾದಂಬರಿಯನ್ನು ಆಧರಿಸಿ ನೋಡ್ತಾ ಇದ್ದೀವಿ. ಭಾಗ 3, ಅದರಲ್ಲಿ ಅಧ್ಯಾಯ 15 ದೇವ ವಿರಹಿಣಿ, ಆ ಒಂದು ಅಧ್ಯಾಯವನ್ನ 2 ದಿನದಿಂದ ನೋಡ್ತಾ ಇದ್ದೀವಿ. ಇವತ್ತು ಮುಕ್ತಾಯ ಆಗುತ್ತೆ. ನಿನ್ನೆ ದಿನ ಶೈಲಜಾ ಮತ್ತು ಮಹಾದೇವಿ ಅಕ್ಕನ ನಡುವೆ ಸಂಭಾಷಣೆ ನಡೆದಿತ್ತು. ಮಹಾದೇವಿ ಅಕ್ಕ ಸಮಾಧಿ ಸ್ಥಿತಿಗೆ ಹೋಗಿದ್ಲು. ಮಹಾದೇವಿ ಅಕ್ಕನವರು ಸಮಾಧಿ ಸ್ಥಿತಿಯಲ್ಲಿ ಶಿಲಾ ಪ್ರತಿಮೆ ಅಂತ ಕೂತ್ಕೊಂಡಾಗ ಆ ಪರಮಾತ್ಮನ ಬಗ್ಗೆ, ಅವನು ಸಿಗ್ತಾ ಇಲ್ಲ ನನಗೆ, ಇಲ್ಲೇ ಸುತ್ತಾಡ್ತಿದ್ದಾನೆ, ನನ್ನ ಕೈಗೆ ಸಿಗ್ತಾ ಇಲ್ಲ, ಕಾಡಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಶೈಲಜೆಗೆ ಅವರ ತಾತನ ನೆನಪು ಬರುತ್ತೆ. ಅವ್ರ ತಾತ ತೀರ್ಕೊಂಡಿರ್ತಾರಲ್ಲ, ಆ ಒಂದು ಸಮಯದಲ್ಲಿ ಮಹಾದೇವಿ ಅಕ್ಕ ಆ ತಾತನ ಕಾಲ್ ಹತ್ರ ಕೂತ್ಕೊಂಡಿರ್ತಾರೆ. ಚಿಕ್ಕ ವಯಸ್ಸಲ್ಲಿ, ಇಬ್ರು ಚಿಕ್ಕ ವಯಸ್ಸಿಂದ ಓದ್ದವರು, ಇಬ್ರು ಗೆಳತಿಯರು. ಹೀಗಿರ್ಬೇಕಾದ್ರೆ ತಾತಂದು ಎಲ್ಲ ಚಿತ್ತದಲ್ಲಿ ನೆನಪಾಗುತ್ತೆ. ಯಾರಿಗೆ? ಶೈಲಜೆಗೆ. ನೆನೆಸ್ಕೊಂತಿರ್ತಾಳೆ. ತಾತನಿಗೆ ಸಾಯೋ ವಯಸ್ಸಲ್ಲಿ ಹೇಗಾಗಿರುತ್ತಲ್ಲ, ಬಡಬಡಿಸ್ತಾ ಇರ್ತಾನೆ. ಅಯ್ಯೋ ಅಲ್ಲಿ ಅಮ್ಮ ಇದ್ದಾನೆ, ಅವ್ರು ಹೇಳ್ಕೊಂಡು ಹೋಗ್ತಾನೆ ನನಗೆ ಹಗ್ಗ ಕಟ್ಟಿ. ಹೀಗೆ ಬಡಬಡಿಸ್ತಾ ಇರ್ಬೇಕಾದ್ರೆ ಯಾಕೆ ಆ ರೀತಿಯ ಆ ಒಂದು ಮುಪ್ಪು ಬಂತು ಅಜ್ಜನಿಗೆ ಅಂದ್ರೆ ಶೈಲಜನೆ ಹೇಳ್ತಾಳೆ. ಅಂದ್ರೆ ಅವ್ರ ಅಜ್ಜ ಬಡ್ಡಿ ವ್ಯವಹಾರ ಮಾಡ್ತಿರ್ತಾನೆ. ಎಲ್ಲರ ಹತ್ರ ಎಲ್ಲರಿಗೂ ದುಡ್ಡು ಕೊಟ್ಟು ಅವ್ರ ಹೊಲನ, ಮನೇನ, ಯಾರು ದುಡ್ಡು ಕೊಡೋದಿಲ್ಲಲ್ಲ ಅವ್ರದ್ದೆಲ್ಲಾನು ಹೊಲ ಮನೇನ ತನ್ನ ವಶಕ್ಕೆ ತೆಗೆದುಕೊಂಡು ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟಿರ್ತಾನೆ, ಬಡಬಗ್ರಿಗೆಲ್ಲ. ಸೊ ಆ ತರ ಕಾಯಕ ಮಾಡಿದ್ರಿಂದ ಅವನಿಗೆ ಮುಪ್ಪಾವಸ್ಥೆಯಲ್ಲಿ ಎಷ್ಟು ಕಷ್ಟ ಬಂತು ನೋಡ್ರಿ. ಒಳ್ಳೆ ಸಾವು ಕೂಡ ಬರ್ಲಿಲ್ಲ. ಭಯ, ಸಾಯೋವರೆಗೂ ಭಯ. ಅಲ್ಲಿ ಅಮ್ಮ ಇದನ್ನ ಹೇಳ್ಕೊಂಡು ಹೋಗ್ತಾನೆ, ಕರ್ಕೊಂಡ್ ಬಾರೋ, ಅಲ್ಲಿ ಕರ್ಕೊಂಡು ಹೋಗ್ಬೇಡೋ ನನ್ಗೆ ಅಂತ ಹೇಳಿ ಎಲ್ಲ ಬಡಬರ್ಸ್ತಿರ್ತಾನಲ್ಲ, ಅದು ಶೈಲಜಾಗಿ ನೆನಪಾಗುತ್ತೆ. ಅವಾಗ ಮನಸ್ಸಲ್ಲೇ ಯೋಚನೆ ಮಾಡ್ತಾಳೆ, ತಾತ ಅಂತರೂ ಪಾಪ ಮಾಡಿದ್ದ, ಎಲ್ಲ ಬಡಬಗ್ಗರಿಗೆ ಜೀವ ತಿಂದು ಜೀರಿಗೆ ಹರಿದಿದ್ದ ಅಲ್ವಾ. ಅವರ ದುಡ್ಡು, ಹೊಲ, ಮನೇನ ತನ್ನ ವಶಕ್ಕೆ ತಗೊಂಡು ಅವ್ರಿಗೆಲ್ಲ ಕಷ್ಟ ಕೊಟ್ಟಿದ್ದ. ಆ ಮಾಡದಂತ ಪಾಪ ತಾತನಿಗೆ ಆ ರೀತಿ ಮಾಡಿಸ್ತು. ಆದ್ರೆ ಮಹಾದೇವಿ ಅವಳಿಗೆ ಯಾರಿಗೂ ಕೂಡ ಕನಸಲ್ಲೂ ಕೂಡ ಕೆಟ್ಟದ್ದನ್ನ ಬಯಸಿದಂತ ಹುಡುಗಿ ಅಲ್ಲ. ಅವಳಿಗೆ ಹೀಗೆಲ್ಲ ಆಗಕ್ ಚಾನ್ಸ್ ಇಲ್ಲ ಬಿಡು, ಹಾಗೆ ಸಾಧ್ಯತೆ ಇಲ್ಲ ಅಂತ ಅನ್ಕೊಂಡು ಚಿಂತೆ ಮಾಡ್ತಾ ಕೂತಿರ್ತಾಳೆ. ಅವಾಗ ಮಹಾದೇವಿ ಅಕ್ಕ ಹೇಳ್ತಿರ್ತಾಳೆ, ದೇವರ ಧ್ಯಾನದಲ್ಲೇ ಇರ್ತಾಳೆ. ಆದ್ರೂ ಕೂಡ ಶೈಲಜನ್ ಮುಂದೆ, ಶೈಲಜಾ ನೋಡು, ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ನನ್ನ ಜೀವನ ಅತಂತ್ರ ಆಗ್ಬಿಟ್ಟಿದೆ. ಒಂದು ದೊಡ್ಡ ಕಾಡಲ್ಲಿ ಎಳೆಗರು ದಾರಿ ತಪ್ಪಿಸ್ಕೊಂಡು ಒದ್ದಾಡ್ತಾ ಇರುತ್ತಲ್ಲ, ನನ್ನ ಜೀವನವೇ ಒಂದು ದಟ್ಟಾರಣ್ಯ ಆಗಿದೆ. ಈ ಜೀವನದಲ್ಲಿ ಅನೇಕ ಕವಲುದಾರಿಗಳು, ತಾಯಿಯ ಒಂದು ಹಂಬಲ, ಆ ಭಗವಂತ ನನಗೆ ಸಿಗ್ತಾನೋ ಇಲ್ವೋ ಅಂತ ಭಯ, ಎಲ್ಲಿ ನಾನು ಹಾಗೆ ಉಳಿದು ಬಿಡ್ತೀನೋ, ಆ ಭಗವಂತ ನನಗೆ ಒಲಿಯೋದೇ ಇಲ್ವೋ ಅಂತ
ಚಿಂತೆ ಆಗ್ಬಿಟ್ಟಿದೆ ನನಗೆ ಅಂತ ಹೇಳ್ತಾ ಹೇಳ್ತಾ ಕಣ್ಣು ಮುಚ್ಚಿ ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತಾರೆ. ಅವಾಗ ಶೈಲಜಾ ಮಹಾದೇವಿ ಅಕ್ಕನ ಕೈ ಹಿಡಿದು ಮಾತಾಡಿಸ್ತಾರೆ. ಶೈಲಜಾ, ಮಾದೇವಿ ಮಾದೇವಿ ಅಂತ ಅಲುಗಾಡಿಸ್ತಾರೆ. ಎಚ್ಚರ ಆಗೋದಿಲ್ಲ ಮಹಾದೇವಿ ಅಕ್ಕನಿಗೆ. ಅವಳಿಗೆ ಗಾಬರಿ ಆಗ್ಬಿಡುತ್ತೆ. ಏನಾಯ್ತು ಮಾದೇವಿಗೆ ಅಂತ. ಏನೂ ತಿಳಿದಿರನ ಗಾಬರಿಯಿಂದ ಕೆಳಗಡೆ ದೊಡ್ಡಮ್ಮನ ಹತ್ರ ಹೋಗ್ತಾಳೆ ಶೈಲಜಾ. ದೊಡ್ಡಮ್ಮ, ಮಾದೇವಿ ಯಾಕೋ ಹೆಂಗೆಂಗೋ ಆಡ್ತಿದ್ದಾಳೆ, ಅಲುಗಾಡಿಸಿದ್ರೆ ಎದ್ದೇಳ್ತಾ ಇಲ್ಲ, ಮಾತಾಡ್ಸಿದ್ರೆ ಮಾತಾಡ್ತಾ ಇಲ್ಲ, ನಂಗೆ ತುಂಬಾ ಭಯ ಆಗ್ತಿದೆ, ಬನ್ನಿ ಅಂತ ಹೇಳ್ಬಿಟ್ಟು ಲಿಂಗಮ್ಮನ್ನ ಮೇಲಕ್ಕೆ ಕರ್ಕೊಂಡು ಹೋಗ್ತಾಳೆ. ಮೇಲೆ ಮಹಡಿ ಮೇಲ್ ರೂಮಲ್ಲಿ ಅವಳ ಕೋಣೆಯಲ್ಲಿ ಇರ್ತಾರೆ ಮಹಾದೇವಿ ಅಕ್ಕ. ಕೂತಿರ್ತಾರೆ ಗೋಡೆ ಗೊರಕೊಂಡು ಮಹಾದೇವಿ ಅಕ್ಕ. ಶಿಲೆ ತರ ಕೂತ್ಬಿಟ್ಟಿರ್ತಾರೆ. ಅಲ್ಗಾಡಿಸಿದ್ರೆ ಅಲ್ಗಾಡೋದಿಲ್ಲ, ಮಾತಾಡಿದ್ರೆ ಮಾತಾಡೋದಿಲ್ಲ. ಲಿಂಗಮ್ಮನವ್ರಿಗೂ ತುಂಬಾ ಭಯ ಆಗುತ್ತೆ. ಭಯ ಪಟ್ಕೊಂಡು ಓಂಕಾರ ಶೆಟ್ಟಿ ಅವರಿಗೆ ಹೇಳಿ ಕಳಿಸ್ತಾರೆ. ಅವರು ಇನ್ನೇನು ಪೂಜೆ ಮುಗಿಸಿ ಹೊರಗಡೆ ಹೋಗೋರಿದ್ರು, ಸ್ನಾನ ಆಗಿರುತ್ತೆ, ಹೋಗೋರಿದ್ರು. ಸರಿ ಹೇಳಿದ ತಕ್ಷಣ ಓಂಕಾರ ಶೆಟ್ಟಿ ಅವರು ಮಹಡಿ ಮೇಲೆಗೆ ಮಗಳ ಕೋಣೆಗೆ ಬಂದು ನೋಡ್ತಾರೆ, ಗಮನಿಸ್ತಾರೆ. ಯಾಕೆ ಅಂದ್ರೆ ಓಂಕಾರ ಶೆಟ್ಟಿ ಅವರಿಗೆ ಮಗಳದ ಒಂದು ಪರಿಸ್ಥಿತಿ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರು ಗಾಬರಿ ಆಗೋದಿಲ್ಲ. ಅವಾಗ ಮನಸ್ಸಲ್ಲೇ ಅನ್ಕೊಂತಾರೆ, ಇದು ಸಮಾಧಿ ಸ್ಥಿತಿ ಹೋಗ್ಬಿಟ್ಟಿದ್ದಾಳೆ ಮಗಳು ಅಂತ. ಲಿಂಗಮ್ಮನಿಗೆ ಸಮಾಧಾನ ಮಾಡ್ತಾರೆ. ಲಿಂಗ, ನೀನೇನು ಭಯ ಪಡಬೇಡ, ನಾನು ಈಗಲೇ ಹೋಗಿ ಮಠಕ್ಕೆ ಹೋಗಿ ಗುರುಗಳನ್ನ ಕರೆತರ್ತೀನಿ, ನೀನೇನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ. ಹಾಗೆ ಮಹಾದೇವಿನ ಎಚ್ಚರಿಸಕ್ಕೂ ಕೂಡ ಹೋಗ್ಬೇಡ, ಸುಮ್ಮನೆ ಕೂತ್ಕೊಂಡು ಗಮನಿಸ್ತಾ ಇರು, ಇಲ್ಲೇ ಇರು, ನಾನು ಹೀಗೆ ಹೋಗ್ಬಿಟ್ಟು ಗುರುಗಳನ್ನ ಕರ್ಕೊಂಡು ಬರ್ತೀನಿ ಅಂತ ಮಠದ ಕಡೆ ಓಂಕಾರ ಶೆಟ್ಟಿ ಅವರು ಹೋಗ್ತಾರೆ. ಮಠದ ಕಡೆ ಹೋಗ್ತಾರೆ. ಗುರುಗಳು ಬೆಳಗಿನ ವ್ಯವಹಾರ ಅಂದ್ರೆ ಬೆಳಗಿನ ಪೂಜೆ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಹಾಗೆ ಕಟ್ಟೆ ಮೇಲೆ ಅಧ್ಯಯನ ಮಾಡ್ತಾ ವಚನ ಕಟ್ಟನ್ನು ಹಿಡ್ಕೊಂಡು ಕೂತಿರ್ತಾರೆ. ಹೀಗೆ ಬರ್ತಾರೆ ಯಾರು, ಓಂಕಾರ ಶೆಟ್ಟಿ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ ಹೀಗೆ ನಡೆದಂತ ವಿಷಯವನ್ನೆಲ್ಲ ಹೇಳ್ತಾರೆ. ಮಾದೇವಿ ಹೀಗೆ ಪೂಜೆ ಕೂತಿದ್ಲು, ನಿನ್ನೆ ಕೂತವಳು 2 ಜಾವ ಆದ್ರೂ ಕೂಡ ಎದ್ದಿಲ್ಲ, ಮೇಲೆ ಎದ್ದಿಲ್ಲ. ಯಾಕೆ ಅಂತ ನಾವು ನೋಡ್ತಾ ಹೋದಾಗ ಮಾತಾಡಿಸ್ತಾ ಇಲ್ಲ, ಮಾತಾಡಿದ್ರು ಕೂಡ ಮಾತಾಡ್ತಾ ಇಲ್ಲ, ಮುಟ್ಟಿ ಎಬ್ಸಕ್ ಹೋದ್ರು ಕೂಡ ಎಚ್ಚರಿಕೆ ಆಗ್ತಾ ಇಲ್ಲ, ಹೀಗಾಗ್ಬಿಟ್ಟಿದೆ ಅಂತ ಹೇಳ್ತಾರೆ ಓಂಕಾರ ಶೆಟ್ಟಿ. ಅವಾಗ ಗುರುಗಳಿಗೆ ತುಂಬಾ ಸಂತೋಷ ಆಗುತ್ತೆ. ಏನಪ್ಪಾ ಅಂದ್ರೆ, ನೋಡು ಓಂಕಾರ, ನೀನೇನು ಭಯ ಪಡ್ಲಿಕ್ಕೆ ಹೋಗ್ಬೇಡ, ಇದು ಸಾಧಕರಿಗೆ ಯಾವಾಗ್ಲೂ ಒಂದು ಸಮಯದಲ್ಲಿ ಬರ್ತಕ್ಕಂಥ ಸಮಾಧಿ ಸ್ಥಿತಿ. ಈ ಅವಸ್ಥೆ ನಿಜವಾದ ಯಾರು ಸಾಧನೆ ಮಾಡ್ತಾರಲ್ಲ, ನಿಜವಾಗಿ ಯಾರು ಸಾಧನೆ ಮಾಡ್ತಾರೆ ಅವರಿಗೆ ಈ ಅವಸ್ಥೆ ಬಂದೇ ಬರುತ್ತೆ ಅಂತ ಗುರುಗಳು ಓಂಕಾರ ಶೆಟ್ಟಿ ಅವರು ಹೇಳ್ತಾರೆ. ನೀನೇನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ, ಇದು ಸಹಜ ಸ್ಥಿತಿ, ಸಾಧನೆಯಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ಅದು ಸಹಜವಾದ ಸ್ಥಿತಿ, ನೀನೇನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ. ಯಾಕೆ ಹೀಗಾಗ್ತಿದೆ ಅಂದ್ರೆ, ಗಾಢವಾದ ಅಜ್ಞಾನದಲ್ಲಿ ಮುಳುಗಿರುವ ಮಾನವನಿಗೆ ಎಚ್ಚರ ಆಗಿ, ನಾನು ಯಾರು, ನಾನು ಯಾಕೆ ಈ ಪ್ರಪಂಚಕ್ಕೆ ಬಂದ್ಬಿಟ್ಟೆ, ನನ್ನ ಮತ್ತು ಪರಮಾತ್ಮನ ಸಂಬಂಧ ಎಂಥದು, ಆ ಒಂದು ಚಿಂತೆಯಲ್ಲಿ ಇದು ಹೇಗೆ ಇರುತ್ತೆ, ಇದು ಏನು ಗಾಬರಿ, ಒಂಥರ ಹಂಬಲ. ಅಂದ್ರೆ ತಾಯಿ, ಚಿಕ್ಕ ಮಗು ತಾಯಿಯನ್ನ ಕಳ್ಕೊಂಡು ಹಂಬಲಿಸ್ತಾ ಇರುತ್ತಲ್ಲ, ಅದಕ್ಕಿಂತ ತೀವ್ರತೆ ಇರುತ್ತಂತೆ ಇದು. ಹಾಗೆ ಒಬ್ಬ ಪ್ರಿಯತಮೆ, ಒಂದು ಹುಡುಗಿ ತನ್ನ ಪ್ರಿಯತಮನಿಗೋಸ್ಕರ ಹಾತೊರಿತಾ ಇರ್ತಾಳಲ್ಲ, ತುಂಬಾ ದಿನ ಆದ್ಮೇಲೆ ನೋಡೋದಕ್ ಸಿಗಲ್ಲ, ಮಾತಾಡೋದಕ್ ಸಿಗಲ್ಲ, ಭೇಟಿ ಆಗೋದಕ್ ಸಿಗಲ್ಲ. ಅವಾಗಿನ ಅವರ ಮನಸ್ಸಲ್ಲಿರ್ತಕ್ಕಂಥ, ಆ ಹೆಣ್ಣು ಮಗಳ ಮನಸ್ಸಿನಲ್ಲಿರ್ತಕ್ಕಂಥ ಆತುರ, ಹಂಬಲ, ಆ ಪ್ರೀತಿ ಇರುತ್ತಲ್ಲ, ಅದಕ್ಕಿಂತ ತೀವ್ರತೆ ಇದು ಆಗಿರುತ್ತಂತೆ. ಯಾರ್ದು? ಸಾಧಕರದು. ಅಂದ್ರೆ ಈ ದೇವ ವಿರಹಿಗಳ, ಅಂದ್ರೆ ದೇವ ವಿರಹಿಣಿ ಏನಿಟ್ಟಿದಾರಲ್ಲ, ಪರಮಾತ್ಮ ಮತ್ತು ನನ್ನ, ಈಗ ಯಾರೋ ಒಬ್ರು ಸಾಧನೆ ಮಾಡ್ತಾ ಇದಾರೆ ಅಂತ ತಿಳ್ಕೊಳ್ರಿ, ಆ ಸಾಧಕಿ ಮತ್ತು ಪರಮಾತ್ಮನ ನಡುವೆ ಏನ್ ನಡೀತಾ ಇರುತ್ತಲ್ಲ, ಆ ದೇವ್ರು ನನಗೆ ಒಲಿತಾನೋ ಇಲ್ವೋ,
ಇದು ಕೂಡ ಒಬ್ಬ ಸಾಧಕ ಮತ್ತು ಪರಮಾತ್ಮನ ನಡುವೆ ಇರ್ತಕ್ಕಂಥ ವಿರಹ. ಆ ವಿರಹ ಎಷ್ಟು ತೀವ್ರತೆ ಇರುತ್ತೆ ಅಂದ್ರೆ ಒಬ್ಬ ಇಬ್ರು ಪ್ರೇಮಿಗಳ ಮಧ್ಯೆ ಇರತಕ್ಕಂಥ ವಿರಹದಕ್ಕಿಂತ ತಾಯಿ ಮಗುವಿನ ಮೇಲೆ ಇರ್ತಕ್ಕಂಥ ವಾತ್ಸಲ್ಯ ಅಥವಾ ಹಂಬಲಕ್ಕಿಂತ, ಅಥವಾ ಹಸು ಕರು ಏನ್ ತಪ್ಪಿಸ್ಕೊಂಡಿರ್ತಾವಲ್ಲ ಕಾಡಾರಣ್ಯದಲ್ಲಿ, ಆ ಎಲ್ಲ ತೀವ್ರತೆಗಿಂತ ಈ ದೇವ ವಿರಹಿಣಿಗಳ ವಿರಹ ತುಂಬಾ ತೀವ್ರತೆಯಿಂದ ಕೂಡಿರುತ್ತೆ. ಆ ಒಂದು ಅವಸ್ಥೆ ನಮ್ಮ ಮಹಾದೇವಿಗೆ ಆಗಿದೆ. ನೀನೇನು ಚಿಂತೆ ಮಾಡಬೇಡ ಓಂಕಾರ. ಅದು ನಾವು ಎಲ್ಲರೂ ಸಂತೋಷ ಪಡುವಂತ ವಿಷಯ. ಇದು ನೀನು ತುಂಬಾ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿದಾಗ, ಇದಕ್ಕೆ ಗುರುಗಳು ಹೇಳ್ತಿರ್ತಾರೆ, ಈ ಒಂದು ಅವಸ್ಥೆಗೆ, ಸಾಧಕರಿಗೆ ಬರ್ತಕ್ಕಂಥ ಈ ಒಂದು ಅವಸ್ಥೆಗೆ ಲಿಂಗ ವಿಕಲಾವಸ್ಥೆ ಅಂತ ಕರೀತಾರೆ ಅಂತ ಗುರುಗಳು ಹೇಳ್ತಾರೆ. ಹಾಗೆ ಈ ದೈವಿ ಕಾರುಣ್ಯವನ್ನ ಪಡೆದುಕೊಳ್ಳಿಕ್ಕೆ ಇದು ಎಲ್ಲ ಸಾಧಕರಿಗೂ ಕೂಡ ಈ ಒಂದು ಅವಸ್ಥೆ ಬಂದೇ ಬರುತ್ತೆ. ನೀನೇನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ. ಇದು ಸಾಧಕರಿಗೆ ಬರ್ತಕ್ಕಂಥ ಕಾಳರಾತ್ರಿ. ಈ ಸಂದರ್ಭ ಎಲ್ಲರಿಗೂ ಬರುತ್ತೆ ಅಂತ ಹೇಳಿದಾಗ, ನೀನು ಒಂದು ವಿಷಯ ಗೊತ್ತಲ್ಲ ಓಂಕಾರ ನಿನ್ಗೆ, ರೇಷ್ಮೆ ಹುಳು ಇರುತ್ತೆ. ರೇಷ್ಮೆ ಹುಳು ಗೂಡೊಳಗೆ ಕುತ್ಕೊಂಡು ಗೂಡು ಕಟ್ಕೊಳ್ಳುತ್ತಲ್ಲ, ಗೂಡು ಕಟ್ಟೋಕ್ಕಿಂತ ಮೊದಲು ಚೆನ್ನಾಗಿ ಹೊಟ್ಟೆ ಬಾಕಂತರ ತಿನ್ನುತ್ತೆ. ತಿಂದು ಮತ್ತೆ ಒಂದ್ ಸ್ವಲ್ಪ ದಿನ ತಿನ್ನೋದೇ ಬಿಟ್ಬಿಡುತ್ತಂತೆ. ಫುಲ್ ತಿನ್ನೋದ್ ಬಿಟ್ಟು ಅದ ನಂತರ ಎಳೆ ಬಿಟ್ಕೊಂತ ತಾನು ಅದರೊಳಗೆ ಗೂಡಿನೊಳಗ ಬಂದಿ ಆಗ್ಬಿಡುತ್ತೆ. ಸೊ ಅದೇ ರೀತಿ ನಮ್ಮ ಮಹಾದೇವಿನೂ ಕೂಡ ಇಷ್ಟು ವರ್ಷ, ಇಷ್ಟು ದಿನಗಳ ಕಾಲ ಆ ಪರಮಾತ್ಮನಿಗೋಸ್ಕರ ಓದು, ಅಧ್ಯಯನ, ಧ್ಯಾನ, ಸಾಕಷ್ಟು ಅಡೆತಡೆ ಇಲ್ಲದ ಸಾಕಷ್ಟು ಜ್ಞಾನವನ್ನ ಶೇಖರಣೆ ಮಾಡ್ಬಿಟ್ಟಿದ್ದಾಳೆ. ಶೇಖರಣೆ ಮಾಡ್ಕೊಂಡ್ಬಿಟ್ಟು ಇವಾಗ ಅದನ್ನು ಪ್ರಕಟ ಮಾಡಿಸ್ಬೇಕಲ್ಲ, ಪ್ರಕಟಪಡಿಸಿ ಆ ಭಗವಂತನ ಕಾರುಣ್ಯವನ್ನ ಪಡಿಬೇಕಲ್ಲ. ಆ ಒಂದು ಅವಸ್ಥೆ ಮಹಾದೇವಿಗೆ ಇವಾಗ ಒದಗಿ ಬಂದಿದೆ. ನೀವೇನು ಚಿಂತೆ ಮಾಡ್ಬೇಡ್ರಿ. ಒಂದೇ ಒಂದು, ನಿನ್ನ ಹೆಂಡತಿ ಲಿಂಗಮ್ಮನಿಗೆ ಇದ್ರ ಬಗ್ಗೆ ಅಷ್ಟು ಜ್ಞಾನ ಇಲ್ಲ. ಈ ಒಂದು ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಲಿಂಗಮ್ಮನಿಗಿಲ್ಲ. ಸಾಧ್ಯವಾದಷ್ಟು ಮಹಾದೇವಿಗೆ ಅಡ್ಡಿಪಡಿಸ್ತಾ ಇರೋ ತರ ಲಿಂಗಮ್ಮನ ನೀನ್ ನೋಡ್ಕೋ, ಅಷ್ಟು ಸಾಕು. ಮುಂದಿಂದು ಆ ಭಗವಂತನ ಎಲ್ಲ ದಯ ಇರುತ್ತೆ. ಒಂದು ಮಾತಂತರೂ ಸತ್ಯ ಓಂಕಾರ, ನಿನ್ನ ಮಗಳು ಮಾದೇವಿ ಏನಿದಾಳಲ್ಲ, ಅವಳು ಅಪರೂಪದಲ್ಲಿ ಅಪರೂಪ. ಅವಳು ತನ್ನ ಹೆಸರನ್ನಷ್ಟೇ ಅಲ್ಲ, ಈ ಜಗತ್ತಿನಲ್ಲಿ ನನ್ನ ಮತ್ತು ನಿಮ್ಮ ಅಂದ್ರೆ ತಂದೆ ತಾಯಿಗಳ ಹೆಸರನ್ನು ಕೂಡ ಅಜರಾಮರ ಮಾಡೋ ನಿಟ್ಟಿನಲ್ಲಿ ಸಾಧನೆ ಮಾಡ್ತಾಳೆ. ಅಂತಹ ಅಪರೂಪದ ಮಗಳಿಗೆ ನೀವು ಜನ್ಮದಾತರಾಗಿದ್ದೀರಿ. ಅದು ನಿಮಗೆ ಎಷ್ಟೋ ಜನ್ಮದ ಪುಣ್ಯ ಅಂತ ಗುರುಗಳು ಹರಿಸಿ ಓಂಕಾರ ಶೆಟ್ಟಿಗೆ ಮನೆಗೆ ಕಳಿಸ್ತಾರೆ. ಈ ಮಾತುಗಳನ್ನ ಹೇಳಿದಾಗ ಓಂಕಾರ ಶೆಟ್ಟಿಯವರಿಗೆ ಮನಸ್ಸು ತುಂಬಿ ಬರುತ್ತೆ. ಯಾಕಂದ್ರೆ ಗುರುಗಳಲ್ಲಿ ಅಷ್ಟು ವಿಶ್ವಾಸ ಅವರಿಗೆ, ಗುರುಗಳ ಮಾತಿನಲ್ಲಿ ಅಷ್ಟು ವಿಶ್ವಾಸ. ತುಂಬಾ ಸಂತೋಷದಿಂದ ಓಂಕಾರ ಶೆಟ್ಟಿ ಮನೆಗೆ ಬರ್ತಾರೆ. ಈ ಕಡೆ ಯಾರು ಲಿಂಗಮ್ಮ ಗೋಳಾಡ್ತಾ ಇರ್ತಾಳೆ, ಏನಾಯ್ತು ನನ್ನ ಮಗಳಿಗೆ, ಏನಾಯ್ತು ಅಂತ ಗೋಳಾಡ್ತಾ ಇರ್ತಾಳೆ. ಬಂದು ಓಂಕಾರ ಶೆಟ್ಟಿ ಮಾತಾಡ್ಸ್ತಾನೆ, ಲಿಂಗ ನೀನೇನು ಚಿಂತೆ ಮಾಡ್ಬೇಡ, ನಿಶ್ಚಿಂತೆಯಿಂದ ಇರು, ಏನೂ ಆಗೋದಿಲ್ಲ ಮಾದೇವಿಗೆ. ಅದು ಒಂದ್ ಸ್ವಲ್ಪ ಸಮಯ, ಅದು ನೀನು ಅವಳು ಎಚ್ಚರಿಸಕ್ಕೂ ಮಾತ್ರ ಹೋಗ್ಬೇಡ, ಮತ್ತ ಕಟ್ಟಪ್ಪಣೆ ಮಾಡಿ ಹೋಗ್ತಾನೆ. ಅವಳು ಬೇಕಾದಾಗೆ ಎಚ್ಚರ ಆಗ್ಲಿ, ಅವಳಿಗೆ ಏನೂ ತೊಂದರೆ ಕೊಡ್ಲಿಕ್ಕೆ ಹೋಗ್ಬೇಡ ಅಂತ ತಿಳ್ಕೊಂಡು ಏನು ಲಿಂಗಮ್ಮನ್ ಕರ್ಕೊಂಡು ಬರ್ತಾಳೆ ಕೆಳಗಡೆ. ಸರಿ ಆಗತ್ತೆ. ಇನ್ನ ಯಾರು ಶೈಲಜನು ಮನೆಗೆ ಹೋಗ್ತಾಳೆ. ಅವಾಗ ಓಂಕಾರ ಶೆಟ್ಟಿ ಸುಮ್ಮನೆ ಇರ್ತಾರೆ, ಹೇಳ್ಬಿಟ್ಟು ಹೊರಗಡೆ ಹೋಗಿರ್ತಾರೆ ಕೆಲ್ಸಕ್ಕೆ. ಈ ಕಡೆ ಲಿಂಗಮ್ಮ ಇರ್ತಾಳಲ್ಲ, ಲಿಂಗಮ್ಮನಿಗೆ ತಡೆಯಕ್ಕಾಗಲ್ಲ. ಯಾಕಂದ್ರೆ ತಾಯಿ ಪ್ರೀತಿ ಅಂತದ್ದು. ಮಗಳು ಅಂದ್ರೆ ಅಟ್ಟದ ಮೇಲೆ ಕೂತಿರ್ತಾಳೆ ಮಗಳು ಮಹಾದೇವಿ, ಮೇಲಿರ್ತದೆ ಅವ್ರದ್ದು ರೂಮ್. ಹೊರಗಡೆ ಏನು ಬೆಳದಿಂಗಳು ನೋಡ್ತಾ ಕೂತ್ಕೊಂಡಾಗ ಅಲ್ಲೇ ಅವರು ಸಮಾಧಿ ಸ್ಥಿತಿಗೆ ಹೋಗಿರ್ತಾರೆ. ಬೆಳಗಿನ ಚಳಿ ಗಾಳಿ ಶುರು ಆಗ್ತೈತಿ, ಜೋರಾಗಿ ಗಾಳಿ ಬೀಸಕ್ ಶುರು ಆಗ್ತೈತಿ. ಆ ಚಳಿಲಿ ಮಗಳನ್ನ ಕಾಯ್ಕೊಂಡು ಕೂತಿರ್ತಾಳಲ್ಲ ಲಿಂಗಮ್ಮ, ಗಡಗಡ ನಡುಗ್ತಾ ಇರ್ತಾಳೆ. ಯಾರು ಲಿಂಗಮ್ಮ, ಹಲ್ಲು ಗಟ್ಗಿಸ್ತಾ ಇದಾರ, ಅಷ್ಟು ಚಳಿ ಆಗ್ತೈತೆ ಅವ್ರಿಗೆ. ಇಂಥ ಚಳಿಲಿ ಮಗಳು ಕೂತ್ಕೊಂಡಿದ್ದು ನೋಡ್ತಾರಲ್ಲ, ಶಿಲಾ ಪ್ರತಿಮೆ ಅಂತ ಕೂತ್ಬಿಟ್ಟಿರ್ತಾರ ಮಹಾದೇವಿ ಅಕ್ಕ. ಅವ್ರಿಗೆ ಕರಳಿಗೆ ಹೆಂಗಾಗಿರ್ಬಾರ್ದು, ಹೆತ್ತ ಮಗಳು ಚಳಿಲಿ ಒದ್ದಾಡ್ಕೊಂಡು ಕೂತಿದಾಳಲ್ಲ ಮಗಳು ಅಂತ ಕರಳು ಚುರು ಚುರು ಅಂತಿರ್ತತಿ, ಕೊರಗ್ತಾ ಇರ್ತಾಳೆ ಒಳಗೊಳಗೆ, ಅಳ್ತಿರ್ತಾರೆ ಲಿಂಗಮ್ಮ.
ಅವಾಗ ಅವ್ರಿಗೆ ಮನ್ಸಿಗೆ ಬರುತ್ತೆ, ಏನಾದ್ರೂ ಆಗ್ಲಿ ನಾನು ನನ್ನ ಮಗಳನ್ನ ಎಬ್ಬಿಸ್ತೀನಿ, ಏನು ಚಿಂತೆ ಇಲ್ಲ, ಹೋಗಿ ದೊಡ್ಡದಾಗಿ ಒಂದು ರಗ್ಗನ್ನ ತಗೊಂಡ್ ಬಂದು ಮಗಳಿಗೆ ಬೈದ್ರು ಚಿಂತೆ ಇಲ್ಲ, ಬೈಸ್ಕೊಂತೀನಿ, ನನ್ನ ಮಗಳು ಬೈತಾಳೆ, ಏನ್ ತೊಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ದೊಡ್ಡದು ರಗ್ ತಗೊಂಡ್ಬಂದು ಮಹಾದೇವಿ ಅಕ್ಕನಿಗೆ ಹೊದ್ಸಕ್ ಹೋಗ್ತಾರೆ. ಅದು ರಗ್ಗು ಬಿಸಿ ಬಿಸಿ ಇರುತ್ತಲ್ಲ, ಆ ಬಿಸಿ ಸೋಕಿದ ತಕ್ಷಣ ಕಣ್ ತೆರೆದು ಎಚ್ಚರ ಆಗ್ಬಿಡ್ತಾರೆ ಯಾರು, ಮಹಾದೇವಿ ಅಕ್ಕ. ಅವಾಗ ಮೆತ್ತಗೆ ಮಾತಾಡ್ತಾರೆ, ಯಾರು ಅಂತ ಕೇಳ್ತಾರೆ ಮೆತ್ತಗೆ. ಅವಾಗ ನಾನು ಮಾದೇವಿ ನಿಮ್ಮಮ್ಮ, ಏನ್ ಕೂಸೆ ಇಂಥ ನಡುಗುವಂತ ಚಳಿಯಲ್ಲಿ ಕೂತ್ ಬಿಟ್ಟಿದೆಯಲ್ಲವ, ಹೊಟ್ಟೆಗೆ ಊಟ ಇಲ್ಲ ಏನಿಲ್ಲ ಅಂತ ತಲೆ ನೇವರಿಸ್ತಾರೆ. ಅವಾಗ ಮಹಾದೇವಿ ಅಕ್ಕ, ಅಮ್ಮ ಎಷ್ಟು ವಾತ್ಸಲ್ಯಮಯಿ ಅಮ್ಮ ನೀನು, ನಿನ್ನ ವಾತ್ಸಲ್ಯ ಅನಂತವಾದುದು ಅಂತ ಮಹಾದೇವಿ ಅಕ್ಕ ಅಮ್ಮನಿಗೆ ಹೇಳ್ತಾರೆ. ಅವಾಗ ಲಿಂಗಮ್ಮ ಮತ್ತೆ ತನ್ನ ಬುದ್ಧಿ ಬಿಡಲ್ರಿ. ಅಂದ್ರೆ ಮಗಳ ಸಂಕಟ ನೋಡ್ಲಾರ್ದೆ ಹೇಳ್ತಾಳೆ ಹೊರತು ಬೇರೆ ಏನು ಉದ್ದೇಶ ಇರೋದಿಲ್ಲ. ಹೇಳ್ತಾಳೆ ಒಂದ್ ಮಾತು, ಏನಮ್ಮ ನಿಂದು ಉಂಡು ಉಟ್ಟು ಸುಖವಾಗಿರೋ ಕಾಲದಲ್ಲಿ ನಿನಗೇನ್ ಬಂದು ಪ್ರಾರಬ್ಧ ಕಾಡ್ತಾ ಇದೆಯೋ ಏನೋ ಅಂತ ಹೇಳ್ಬಿಡ್ತಾಳೆ. ಅವಾಗ ಮಹಾದೇವಿ ಅಕ್ಕ ಅಷ್ಟೇ ಶಾಂತತೆಯಿಂದ ಉತ್ತರ ಕೊಡ್ತಾಳೆ, ಅಮ್ಮ ನೀನು ನಿನ್ ಬುದ್ಧಿ ಬಿಡೋದಿಲ್ಲ, ನಾನು ಇವಾಗ ನನ್ನ ಮನಸ್ಸು ಶಾಂತತೆಯಲ್ಲಿದೆ. ಹೇಳ್ತಾರಲ್ಲ, ಬಿಸಿ ಬಿಸಿ ನೀರಿನ ಸ್ನಾನ ಮಾಡ್ಕೊಂಡ್ಬಂದು, ಬಿಸಿ ನೀರಿಂದ ಸ್ನಾನ ಮಾಡ್ಕೊಂಡ್ಬಂದು, ಒಳ್ಳೆ ಸ್ನಾನ ಮಾಡ್ಕೊಂಡ್ಬಂದು ಮೈಯೆಲ್ಲ ಒರೆಸ್ಕೊಂಡು ನಿಂತೋರ್ಗೆ ಒಂದು ತಂಬಿಗೆ ತಣ್ಣೀರ್ ತಂದು ಎರಚ್ತಾರಲ್ಲ, ಹಾಗೆ ಎರಚೋ ತರ ನೀನು ಮಾತಾಡ್ಬೇಡ, ಸಿಟ್ಟು ಬರುತ್ತೆ ಅವ್ರಿಗೆ. ಮತ್ತು ಅದೇ ಲೌಕಿಕ ಮಾತನ್ನ ಹೇಳ್ತಾರಲ್ಲ ಅಮ್ಮ, ಸಿಟ್ಟು ಬಂದು, ಬಿಸಿ ನೀರು ಸ್ನಾನ ಮಾಡ್ಕೊಂಡ್ಬಂದು ನಿಂತೋರ್ಗೆ ತಣ್ಣೀರಿನ ನೀರಿಂದ ಎರಚಿದಾಗ ಹೇಗಾಗುತ್ತೆ ಅಲ್ವಾ? ಈ ರೀತಿ ನೀನ್ ಮಾತಾಡ್ಬೇಡಮ್ಮ, ಸಾಕು, ನಿನ್ನ ಏನು ಮಾತಾಡ್ಲಿಕ್ಕೆ ಹೋಗ್ಬೇಡ, ಇನ್ನ ನೀನು ಹೋಗ್ಬಿಡು, ಈಗ ನನ್ನ ಮನಸ್ಸು ಶಾಂತತೆ ಇಲ್ಲದ, ನನಗೆ ಏಕಾಂತ ಬೇಕು, ದಯವಿಟ್ಟು ಹೋಗ್ಬಿಡಮ್ಮ ನೀ ಕೆಳಗೆ ಅಂತ ಅಮ್ಮನಿಗೆ ಜೋರಾಗಿ ಹೇಳ್ತಾಳೆ. ಅವಾಗ ಮತ್ತು ವಾತ್ಸಲ್ಯಮಯಿ ತಾಯಿ, ಬೇಡ ಕಂದ, ಸ್ವಲ್ಪ ಹಾಲಾದ್ರೂ ಕುಡಿ, ಸ್ವಲ್ಪ ಹಣ್ಣಾದ್ರೂ ತಿನ್ನು, ಈ ಹೊತ್ನಲ್ಲ ಬೇಡ, ಬೆಳಗ್ಗೆ ಕೊಡುವಂತೆ, ನೀನು ಬೇರೆ ಏನು ಒಂದ್ ಆಡ್ಬೇಡ, ಕೆಳಗಡೆ ಹೋಗ್ಬಿಡು ಅಂತ ಅಮ್ಮನಿಗೆ ಹೇಳಿ ಕಳಿಸ್ತಾಳೆ. ಸರಿ, ಬೇರೆ ದಾರಿ ಇಲ್ಲದೆ ಲಿಂಗಮ್ಮ ಕೆಳಗಡೆ ಬರ್ತಾರೆ. ಬಾಗ್ಲು ಹಾಕೊಂಡು ಯಾರು, ಮಹಾದೇವಿ ಅಕ್ಕ ಮಲಗ್ತಾರೆ. ಚೆನ್ನಾಗಿ ನಿದ್ದೆಗೂ ಹೋಗ್ತಾರೆ. ಇನ್ನು ಬೆಳಗಾಗುತ್ತೆ, ಇವ್ರದ್ದು ದಿನಚರಿ ಶುರು ಆಗುತ್ತೆ. ಮಹಾದೇವಿ ಯಾರ್ದು, ಲಿಂಗಮ್ಮನವ್ರದ್ದು. ಶೈಲಜಾ ಅಂತರೂ ತಮ್ಮ ಮನೆಗೆ ಹೋಗಿರ್ತಾಳೆ. ಓಂಕಾರ ಶೆಟ್ಟಿಯವರು ತಮ್ಮ ಬೆಳಗಿನ ದಿನಚರಿ ಮುಗಿಸ್ಕೊಂಡು, ಸ್ನಾನ ಪೂಜೆ ಮುಗಿಸ್ಕೊಂಡು ಹಾಗೆ ವಿಚಾರಿಸ್ತಾರೆ, ಎಲ್ಲಿ ಮಾದೇವಿ ಎದ್ದಿಲ್ವಾ ಏನು ಅಂತ ಕೇಳಿದಾಗ, ಎಲ್ಲಿ ಎದ್ದಿದ್ದಾಳೆ ನಿಮ್ಮ ಮಗಳು, ಇನ್ನೂ ಎದ್ದಿಲ್ಲ ಅಂತ ಲಿಂಗಮ್ಮ ಹೇಳಿದಾಗ, ಸರಿ ನೋಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಯಾರು, ಓಂಕಾರ ಶೆಟ್ಟಿಯವರು ರೂಮ್ಗೆ ಹೋಗ್ತಾರೆ. ರೂಮ್ನೊಳಗೆ ಕಾಲಿಡ್ತಾರೆ. ಮಹಾದೇವಿ ಅಕ್ಕ ತಮ್ಮ ಒಂದು ಏನು ಪಲ್ಲಂಗ ಇರುತ್ತಲ್ಲ, ಆ ಪಲ್ಲಂಗ ಬಿಟ್ಟು ಕೆಳಗಡೆ ಚಾಪೆ ಹಾಸ್ಕೊಂಡು ಮಲಗಿರ್ತಾರೆ. ಎಲ್ಲ ಗಮನಿಸ್ತಾರೆ, ಅಲ್ಲಲ್ಲೇ ತಾಡು ಓಲೆಗಳಿರ್ತಾವೋ, ಓಲೆ ಕಂಠಗಳಿರ್ತಾವೋ, ಅವರು ಮಲಗೋ ಮಂಚದ ಮೇಲೆ, ಕಂಬದ ಮೇಲೆ ದೀಪ ಇರುತ್ತೆ. ಆ ದೀಪದಲ್ಲಿ ಎಣ್ಣೆ ಎಲ್ಲ ಖಾಲಿಯಾಗಿ ಬತ್ತಿ ಕೂಡ ಸುಟ್ಟು ಹೋಗಿರುತ್ತೆ. ಮಗಳು ಚಾಪೆ ಮೇಲೆ ಹಾಸ್ಕೊಂಡು ಒಂದು ರಗ್ಗನ್ನ ಹೊತ್ಕೊಂಡು ಮಲಗಿರ್ತಾಳೆ. ಅವಾಗ ಓಂಕಾರ ಶೆಟ್ಟಿ ಮಗಳ ಕಡೆ ದೃಷ್ಟಿ ಹರಿಸ್ತಾರೆ, ವಾತ್ಸಲ್ಯದ ದೃಷ್ಟಿಯನ್ನ. ನನ್ನ ಕಂದ ಎಷ್ಟು ಮುದ್ದಾಗಿ ಕಾಣಿಸ್ತಿದೀಯಾ, ಪುತ್ಥಳಿ ಇದ್ದಂಗಿದೀಯಾ, ಚಿನ್ನದ ಗೊಂಬೆ ಇದ್ದಂಗಿದೆಯಾ ಅಂತ ಮನಸ್ಸಲ್ಲೇ ಅನ್ಕೊಂತಾರೆ. ರಾತ್ರಿ ಅಂದ್ರೆ ಅವರ ಮುಖದಲ್ಲಿ ಒಂದು ನಗು ಇರುತ್ತಂತೆ. ಅದನ್ನ ಗುರುತಿಸ್ಬಿಟ್ಟು ಓಂಕಾರ ಶೆಟ್ಟಿ ಅವ್ರು ಹೇಳ್ತಾರೆ, ರಾತ್ರಿ ಏನೋ ಕನಸು ಕಂಡಿರ್ಬೇಕು, ಅದಕ್ಕೆ ಆ ನಗೆ ಮುಖದಲ್ಲಿ ಕಾಣಿಸ್ತಾ ಇದೆ. ಆಯ್ತು ಕಂದ, ನಿದ್ದೆ ಮಾಡು ಅಂತ ತಿಳ್ಕೊಂಡು ಮನಸ್ಸಲ್ಲೇ ಅನ್ಕೊಂಡು ಸಪ್ಳ ಮಾಡಿದಿರ ಕೆಳಗಡೆ ಬರ್ತಾರೆ. ಮತ್ತೆ ಹೋಗುವಾಗ ಹೇಳೋಗ್ತಾರೆ, ಯಾರಿಗೆ, ಲಿಂಗಮ್ಮನಿಗೆ, ಮಹಾದೇವಿ ಇನ್ನು ಮಲಗಿದಾಳೆ, ನೀನೇನೋ ಅವಳಿಗೆ ತೊಂದರೆ ಕೊಡೋದಕ್ಕೆ ಹೋಗ್ಬೇಡ, ಅವಳಾಗೆ ಎದ್ದು ಬರ್ಲಿ ಅಂತ ಹೇಳಿ ಸ್ವಲ್ಪ ಸಿಟ್ಟಿಂದನೇ ಹೇಳಿ ಅವರು ತಮ್ಮ ಅಂಗಡಿ ವ್ಯವಹಾರಕ್ಕೆ ಹೋಗ್ತಾರೆ. ಇನ್ನ ಮಹಾದೇವಿ ಲಿಂಗಮ್ಮಂದು ಎಲ್ಲ ಬೆಳಗಿನ ದಿನಚರಿ, ಅಡಿಗೆ ಅದೆಲ್ಲ ಅದರಲ್ಲಿ ತೊಡಗ್ತಾಳೆ. ಅಷ್ಟೊತ್ತಿಗಾಗ್ಲೇ ಶೈಲಜಾ ಬರ್ತಾಳೆ. ಅವಳಿಗೆ ಚಿಂತೆ ಇರುತ್ತೆ, ಪ್ರೀತಿಯ ಗೆಳತಿಯಲ್ಲ ಮತ್ತೆ
ಏನಾಯ್ತೋ ಏನೋ, ಮತ್ತೆ ರಾತ್ರಿ ಬೇರೆ ನಾನು ಬಂದ್ಬಿಟ್ಟೆ, ಮಹಾದೇವಿ ಹೇಗಿದ್ದಾಳೆ ನೋಡ್ಕೊಂಬರೋಣ ಅಂತ ತಿಳ್ಕೊಂಡು ಬರ್ತಾಳೆ. ದೊಡ್ಡಮ್ಮನ್ ಮಾತಾಡಿಸ್ತಾಳೆ. ದೊಡ್ಡಮ್ಮ ಹೇಗಿದ್ದಾಳೆ ಮಹಾದೇವಿ ಅಂತ ಮಾತಾಡಿಸಿದಾಗ, ಇನ್ನೂ ಎದ್ದಿಲ್ಲಮ್ಮ ನಿನ್ ಗೆಳತಿ ಮೇಲಿದ್ದಾಳೆ, ಹೋಗು ಮಾತಾಡ್ಸು ಅಂತ ಹೇಳಿ ಕಳಿಸ್ತಾಳೆ. ಇಷ್ಟೊತ್ತಾದ್ರೂ ಎದ್ದಿಲ್ವಾ ಅಂತ ತಿಳ್ಕೊಂಡು ಶೈಲಜಾ ಮೇಲ್ ಹೋಗ್ತಾಳೆ ಮಹಾದೇವಿ ರೂಮ್ಗೆ. ಅವಾಗ ಕೂತ್ಕೊಂಡು ಅವಳು ಕೂಡ, ಶೈಲಜನು ಕೂಡ ಮಹಾದೇವಿ ನೋಡ್ತಾ ಕೂತ್ಕೋತಾಳೆ. ಮುದ್ದಾಗಿ ಮಲ್ಕೊಂಡಿರ್ತಾರಲ್ಲ ಮಹಾದೇವಿ ಅಕ್ಕ, ಮನಸ್ಸಲ್ಲೇ ಯೋಚನೆ ಮಾಡ್ತಾರೆ, ಮಹಾದೇವಿ ಎಷ್ಟು ಚಂದ ಕಾಣಿಸ್ತಾ ಇದೀಯಾ, ಎಷ್ಟು ಸುಂದರವಾಗಿ, ನಗ್ನಗ್ತಾ ಎಷ್ಟು ಮುದ್ದಾಗಿ ಮಲ್ಕೊಂಡಿದೀಯಾ ಮಹಾದೇವಿ. ಆ ದೇವ್ರು ಎಲ್ಲ ಅಂದವನ್ನ, ಸಾಮಾನ್ಯವಾಗಿ ಉಡುತಡಿಯಲ್ಲಿ ನಮ್ಮ ಅಕ್ಕಪಕ್ಕದ ಯಾರ ಮನೆಯಲ್ಲೂ ಕೂಡ ನಿನ್ನಷ್ಟು ಅಂದವಾದ ಹೆಣ್ಮಕ್ಳು ಯಾರೂ ಇಲ್ಲ. ಅಷ್ಟು ಅಂದವಾಗಿದೀಯಾ. ನನಗೆ ನಿನ್ನನ್ನು ನೋಡಿದ್ರೆ ಅಷ್ಟು ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಇನ್ನ ವಯಸ್ಸಿನ ಹುಡುಗರ ನೋಡಿದ್ರೆ ಅವ್ರಿಗೆ ಹೇಗಾಗಿರ್ಬೇಡ, ಅಷ್ಟು ಅಂದವಾಗಿದ್ರು ಕೂಡ ನಿನಗೊಂದ್ ಸ್ವಲ್ಪನೂ ಕೂಡ ಅಹಂಕಾರ ಇಲ್ಲ. ನಿನಗೆ ಅಹಂಕಾರ ಇಲ್ಲ, ಹಾಗೆ ಒಂದ್ ಸ್ವಲ್ಪನೂ ಕೂಡ ಅದು ನೋಡ್ಬೇಕು ಇದು ನೋಡ್ಬೇಕು ಅಂತ ಆಸೆ ಇಲ್ಲ. ನೀನ್ ನೋಡಿದ್ರೆ ಅಷ್ಟು ಖುಷಿ ಆಗುತ್ತೆ. ನಿನಗೆ ಯಾಕೆ ಇಂಥ ಸ್ಥಿತಿ ಬಂತು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಮಹಾದೇವಿ ಅಕ್ಕ ನಿಧಾನಕ್ಕೆ ಗುನುಗುಣಿಸ್ತಾ ಇರ್ತಾರೆ, ಹಾಡಾಡ್ತಾ ಇರ್ತಾರೆ. ಹಾಡಾಡ್ತಾ ಇರ್ಬೇಕಾದ್ರೆ ಇವರು ಶೈಲಜಾ ಮುಟ್ತಾರೆ ಅವ್ರನ್ನ, ಮಹಾದೇವಿ ಅಂತ ಹೇಳಿ ಮಾತಾಡಿಸ್ತಾರೆ. ಇವಳ ಕೈ ಬಿಸಿಗೆ ಅವ್ರ ಕಣ್ ತೆರೀತಾರೆ, ಎದ್ದೇಳ್ತಾರೆ. ಎದ್ಬಿಟ್ಟು ಕಣ್ ತಿಕ್ಕೋತ ಹೀಗೆ, ಇನ್ನು ಅವ್ರು ತುಂಬಾ ಗುಂಗಲೇ ಇರ್ತಾರೆ, ದೇವ್ರ ಗುಂಗಲೇ ಇರ್ತಾರೆ. ಆ ರೀತಿ ಇದ್ದಾಗ ಅವಳ ಮೈ ಬಿಸಿಗೆ ಎಚ್ಚರಿಕೆ ಆಗಿ ನೋಡ್ತಾರೆ, ಕಣ್ಣು ಹೊಸ್ಕೊಂಡು ನೋಡ್ತಾಳೆ, ಕೂತಿರ್ತಾಳೆ ಯಾರು, ಶೈಲಜಾ ಕೂತಿರ್ತಾಳೆ. ಅವಾಗ ಮಾತಾಡ್ತಾರೆ, ಮಹಾದೇವಿ ಏನೇ ನೀನು ಇನ್ನೂ ಎದ್ದಿಲ್ಲ, ಬೆಳಗಾಗಿ 2 ಜಾವ ಕಳೆದಿದೆ, ಹುಷಾರಿದೆಯೋ ಇಲ್ವಾ, ಮೈಯಲ್ಲಿ ಏನಾದ್ರೂ ಸೊಗಸಿಲ್ವಾ ಅಂತ ಕೇಳ್ತಾರೆ. ಅಷ್ಟೊಂದು ಲೇಟ್ ಆಗಿದೆಯಾ, ಅಷ್ಟೊಂದು ತಡವಾಗ್ಬಿಟ್ಟಿದ್ಯಾ ಅಂತ ಹಂಗೆ ಸಡನ್ ಆಗಿ ಎದ್ದು ಕೂತ್ಬಿಡ್ತಾರೆ ಮಹಾದೇವಿ ಅಕ್ಕ. ಅವಾಗ ಶೈಲಜಾ ತಮಾಷೆ ಮಾಡ್ತಾರೆ, ಏನು ಮಹಾದೇವಿ ಅಮ್ಮವ್ರು ಏನಾದ್ರು ಕನಸ್ಗಿನಿಸ್ಕೊಂಡ್ರ, ರಾತ್ರಿ ಏನ್ ನಿದ್ದೆ ಮಾಡ್ಲಿಲ್ವಾ, ಅಥವಾ ಅಷ್ಟೊತ್ತಿಗಾಗ್ಲೇ ಆ ಪರಮಾತ್ಮನ ವಿರಹಕ್ಕಾಗಿ ಅವರು ಹಾತೊರಿತಾ ಇರೋದು, ಸಾಧನೆಯಲ್ಲಿ ತೊಡಗಿರೋದು ಅರ್ಥ ಆಗಿರುತ್ತೆ ಶೈಲಜಾಗ. ಅದಕ್ಕೆ ಅವ್ರು ತಮಾಷೆ ಮಾಡ್ತಾಳೆ, ಯಾರು ಶೈಲಜಾ, ಗಂಡನ ಜೊತೆ ಎಲ್ಲಾದ್ರೂ ಹೊರಗಡೆ ಹೋಗಿದ್ದೇನು ವಿಹಾರಕ್ಕೆ, ಗಂಡನ ಜೊತೆ ಏನಾದ್ರೂ ಪ್ರಣಯದಲ್ಲಿ ತೊಡಗಿದ್ದ ಏನು, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಾ, ಅದಕ್ಕೆ ಎದ್ದಿಲ್ವಾ ಅಂತ ತಮಾಷೆ ಮಾಡ್ತಾಳೆ. ಅವಾಗ ಮಹಾದೇವಿ ಅಕ್ಕ ಹೇಳ್ತಾರೆ, ಶೈಲಾ ಅದು ನಾನೊಂದು ಕನಸು ಕಂಡೆ ಕಣೆ, ನಾನು ರಾತ್ರಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಆ ಕನಸು ಹೇಗಿತ್ತು ಅಂತಂದ್ರೆ, ಅದನ್ನ ಏನಾದರೂ ನಿನಗೆ ಹೇಳ್ತೀನಿ, ನೀನು ನನಗೆ ಹಂಗಿಸ್ಬೇಡ, ನಗಬೇಡ ನೀನು ಅದನ್ನ ಕೇಳಿ, ಅಷ್ಟು ಸುಂದರವಾದ ಕನಸನ್ನ ನಾನು ಕಂಡೆ ಅಂತ ಹೇಳ್ತಾರೆ. ಅವಾಗ ಒಂದು ವಚನವನ್ನ ಹಾಡ್ತಾರೆ. ಇವಾಗ ಸಮಯ ಆಗಿದೆ, ಉಳಿದಿದ್ದನ್ನ ನಾಳಿನ ದಿನ ನೋಡೋಣ. ಇನ್ನು ನಾಳೆಗೆ ಈಗ ಅಧ್ಯಾಯನ ಮುಗಿಸೋಣ. ಇನ್ನು ಮುಂದೆ ಬರೆಯೋ ಅಧ್ಯಾಯಗಳೆಲ್ಲ ತುಂಬಾ ಅದ್ಭುತವಾದ ಅಧ್ಯಾಯಗಳು, ಬರವಣಿಗೆಯನ್ನು ಕೂಡ ಅಷ್ಟೇ ಅದ್ಭುತವಾಗಿ ಮಾತಾಜಿಯವರು ಬರೆದಿದ್ದಾರೆ. ನಾಳಿನ ದಿನ ಉಳಿದಿದ್ದನ್ನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಎಲ್ಲರಿಗೂ ಶರಣ.